ಬರುತ್ತೆ. ಇದು ಬಂದು ಶುಗರ್ ಅಂದರೆ ಇದು ಬಂದು ಈ ಎಲೆ ಬಂದು ಶುಗರ್ದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಎಲೆ ತಿಂದ್ಬಿಟ್ಟು ಸಂಜೆ ಒಂದೆರಡು ಎಲೆ ತಿಂದರೆ ಶುಗರು ಎಷ್ಟು ಇದ್ರೂ ಕಂಟ್ರೋಲ್ ಆಗುತ್ತೆ. ನೋಡಿ ಈ ಗಿಡಗಳು ನಿಮಗೆ ತುಂಬ ಈ ಎಲೆಗಳು ಎಲ್ಲರೂ ಸಿಗುತ್ತೆ ಗಿಡಗಳು. ಮತ್ತು ಈ ಗಿಡಗಳು ನಾನು ಈ ಥರ ನೆಟ್ಟಿದ್ದೀನಿ, ಈ ಥರ ಬರುತ್ತೆ ಗಿಡ. ಈ ಗಿಡ ಬಂದು ಕಿಡ್ನಿ ಸ್ಟೋನ್ಗೆ ಮತ್ತು ಒಣ ಕೆಂಪು ಇದ್ರೂ ಈ ಎಲೆ ಬಂದು ಈ ಥರ ಬರುತ್ತೆ ನೋಡಿ ಗಿಡ. ಪೊದೆಗಳಲ್ಲಿ ಇದೆಲ್ಲ ತುಂಬ ಗಿಡ ಮೂಲಿಕೆ ಇದು ನೋಡಿ. ಈ ಥರ ನೆಡ್ಬೋದು ಆರಾಮಾಗಿ. ಇದು ಬರುತ್ತೆ ನೋಡಿ, ಇದು ಗಿಡ ಮೂಲಿಕೆ. ಇದು ಬಂದು ಶುಗರ್ಗೆ ಒಳ್ಳೆಯದು. ಎಷ್ಟು ಶುಗರ್ ಇದ್ರೂ ಎಷ್ಟು ಮಾತ್ರೆ ನುಂಗಿದ್ರೂ ಶುಗರ್ ಕಂಟ್ರೋಲ್ ಆಗ್ತಿಲ್ಲ. ಇದು ಒಂದು ತಿಂಗಳು ತಿಂದರೆ ಸಾಕು ಶುಗರ್ ನಾರ್ಮಲ್ ಆಗಿಬಿಡುತ್ತೆ. ನನಗೆ ಬಂದು 300 ಇತ್ತು. ನಾನು ತಿನ್ನುವಾಗ ಮಾತ್ರೆ ತಿಂತಾಯಿಲ್ಲ, ಇದರಲ್ಲೇ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ನೋಡಿ ಈ ಶುಗರ್ ಎಲೆಗಳು ತುಂಬ ಬೆನಿಫಿಟ್ ಇದೆ. ಈ ಎಲೆ ಗಿಡ ನಿಮಗೆ ಎಲ್ಲರೂ ಕಾಣಿದ್ರೆ ಮನೆ ಹತ್ರ ಈ ಥರ ನೆಟ್ಕೊಳ್ಳಿ. ನೋಡಿ ಈ ಗಿಡಗಳು ಚೆನ್ನಾಗಿದೆ. ಇದರ ಎಲೆ ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಮತ್ತು ಇದು ನಾವು ನೆಟ್ಟ ಮೇಲೆ ಈ ಥರ ಇದರ ಗಡ್ಡೆ ಈ ಥರ ಇರುತ್ತೆ. ಇದು ಒಂದು ಹಾಕಿದ್ರೆ ಸಾಕು ಈ ಥರ ಎಲ್ಲ ಬರುತ್ತೆ. ಇದು ಶುಗರ್ದು. ನಿಮಗೆ ಈ ಥರ ನೋಡಿ, ಈ ಥರ ಎಲ್ಲರೂ ಸಿಕ್ಕಿದ್ರೆ ಇದು ಪೊದೆ ಶುಗರ್ದು, ನೀವು ಯೂಸ್ ಮಾಡ್ಬೋದು. ಓಕೆನಾ. ಮತ್ತು ಇದು ಬಂದು ಎಲೆ ಕಿಡ್ನಿ ಸ್ಟೋನು, ಒಣ ಕೆಂಬು, ಕೈ ಕಾಲು ನೋವಿದ್ರೂ ಗಿಡಗಳು ಬರೀ ಎಲೆ ಹಾಕೋದು. ಇದು ಬರೀ ಎಲೆ ಹಾಕಿದ್ರೇ ಎಲೆಯಿಂದ ಇದು ಬರುತ್ತೆ ನೋಡಿ. ನಾನು ಬರೀ ಎಲೆ ಹಾಕಿದ್ದು ನೋಡಿ. ಇದು ಎಲೆ ನೆಟ್ಟರೆ ಸಾಕು, ಎಲೆಯಿಂದ ಇದೆಷ್ಟು ಇದೆಯೋ ಅಷ್ಟು ಗಿಡ ಬರುತ್ತೆ. ಓಕೆನಾ. ನನ್ನ ಚಾನಲ್ಗೆ ನೋಡೋರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.